ಈಗ ತೂಕ ಹಾಕಕ್ಕೆ ತಕಡಿ ಬೇಕು, ಮಗುನ್ ತಗೋದಕ್ಕೆ ತೊಟ್ಲು ಬೇಕು, ನಾವಿಬ್ರು ಸೇರಿದ್ರು ಮಕ್ಕಳಾಗದಿರೋದಕ್ಕೆ ಇದು ಬೇಕು. ಏನಿದು? ನಿರೋದು. ಇದನ್ನ ಯೂಸ್ ಮಾಡಿದ್ರೆ ಮಕ್ಕಳಾಗ್ದಂಗ್ ಸುಖ ಅನ್ಭವಿಸ್ಬೋದು ಕಣೆ. ಅಯ್ಯಯ್ಯ, ನೀವಿಷ್ಟು ಪೋಲಿ ಅಂತ ಗೊತ್ತಿರ್ಲಿಲ್ಲ. ಇದ್ರಲ್ಲಿ ಪೋಲಿ ಏನ್ ಬಂತು? ಇಬ್ರು ಖಾಲಿ ಕೂತಿದ್ವಲ್ಲ, ಅದಕ್ಕೆ ಜಾಲಿಯಾಗಿರೋಣ ಅಂತಂದೆ. ತಪ್ಪಾ? ತಪ್ಪೆ. ಅಯ್ಯಯ್ಯೋ, ನೀವ್ ಹಿಂಗೆಲ್ಲ ಬಲವಂತ ಮಾಡ್ಬಾರ್ದು ಈ ವಿಷಯಕ್ಕೆ. ತಪ್ಪು. ದೇವ್ರು ಕಣ್ಕಿತ್ಕೊಬಿಡ್ತಾರೆ. ಮಾತ್ ಕೇಳ. ನೀವೇ ಕೈ ಬಿಟ್ಟಿಲ್ಲ ಅಂದ್ರೆ ನಾನ್ ಜೋರ ಕೂಕೊಂಡ್ಬಿಡ್ತೀನಿ. ಕೈ ಬಿಡಕ್ಕೆ ಕಣೆ ಕರಿತಾ ಇರೋದು. ಬೇಡ ರೀ, ಒಳ್ಳೇದಲ್ಲ. ನೀವ್ ಇನ್ನೊಂದ್ಸರಿ ಕರೆದ್ರೆ ನಾನು ಹಿಂಗೆಲ್ಲ ಬರಲ್ಲ. ಒಬ್ಬ ನನ್ನ ಮಾತು ಕೇಳ್ತಾರೆ. ಏನ್ ಹಂಗ್ ನೋಡ್ತಾ ಇದೀಯಾ? ಹಂಗೆ ನೋಡ್ತಾ ಇರ್ಬೇಕಷ್ಟೇ. ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ನನ್ನ ಎದುರು ಹಾಕೊಂಡ್ರೆ ನಿನ್ ಜೀವನ ಪೂರ್ತಿ ಈಗ ಒಂಟೊಂಟಿಯ ಕಾಲ ಕಳಿಬೇಕಷ್ಟೇ. ಏ, ಊರವ್ರಿಗೆಲ್ಲ ಹೋಗಿ ಹೇಳು, ಸ್ವಾಮಿಗಳು ಎಣ್ಣೆ ಹೊಡಿತಾ ಇದಾರಂತ. ನೀನ್ ಹೇಳ್ತಿರೋ ಸತ್ಯನೇನ್ಲಾ? ಅವ್ವ, ನಿಜವಾಗ್ಲೂ ಅವ್ರಿಬ್ರು ಕುಂತು ಎಣ್ಣೆ ಹೊಡಿತಿದ್ರಾ? ಇಬ್ರು ಸ್ವಾಮಿಗಳು ಒಟ್ಟಾಗಿ ಸೇರ್ಕೊಂಡು ಊರ್ಗ್ ಒಳ್ಳೇದಾಗ್ಲಿ ಅಂತವ ಗುಟ್ಟಾಗಿ ಪೊದೆ ಒಳಗಡೆ ಅದೆಂತದೋ ಪೂಜೆ ಮಾಡ್ತಾವ್ರೆ ಅಂತ ಇಡೀ ಊರ್ಗೂರ್ರೆ ಮಾತಾಡ್ತಾವ್ರೆ. ಹೌದು. ಎಂತದೂ ಇಲ್ಲ, ಬರೀ ಓಳು. ಆ ಓಳು ಮುನ್ಸಮಯ ಪಕ್ಕ 420 ನನ್ ಮಗ. ಚಪಲ ಚೆನ್ನಿಗ್ರಾಯ. ಅವ್ನ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವನಿಗೆ ಸುರಸುಂದರಾಂಗ ಮನ್ಮಥ ರಾಜ ಅನ್ಕೊಂಡ್ಬಿಟ್ಟವನೆ. ಅವ್ರಿಬ್ರು ಚೋರ್ ಗುರು ಚಂಡಾಳ್ ಶಿಷ್ಯ ಇದ್ದಂಗೆ. ಹಂಗಾದ್ರೆ ಹೆಂಗಾರ ಮಾಡಿ ಅವ್ರಿಬ್ರು ರೆಡ್ ಹ್ಯಾಂಡ್ ಆಗಿಡ್ದಾಕ್ಬಿಡುವ ಅಲ್ವೇನೋ? ಲೈ, ಅವನ್ಗಿರೋ ಅನುಭವದಲ್ಲಿ ನಮ್ಮಂತ 100 ಜನಕ್ಕೆ ಲಾಲಿಪಾಪ್ ಕೊಟ್ಟಿರ್ತಾನೆ. ಅದೆಲ್ಲ ಅಷ್ಟು ಸುಲಭ ಅಲ್ಲ ಕಣ. ಅದಂಗಿರ್ಲಿ. ನೀನ್ ಹೆಂಡ್ರ ತಕ್ಕ ಹೋಗಿದ್ದ ಏನಂದ್ಲಲ್ಲ ಅವಳು? ಆ ಓಳ್ ಮುನ್ಸ್ವಾಮಿ ಹೇಳಿದ್ನೇ ಹಿಡ್ಕೊಂಡು ಕೂತವಳೆ. ಮುತ್ ಕೊಟ್ರೆ ಮಕ್ಳಾಗತ್ತೆ ಅಂತ ಹೆದರ್ತಾಳೆ ಕಣ. ಏನ್ಲ ನಿನ್ನ ಬಾಧೆ? ಅಲ್ಲ ಹೆಂಗಲ್ಲ ಮುಂದೆ ಆ ಮಾತೃಷಿ ಮನೆಯಿಂದ ಮಕ್ಕುಗ್ದು ಅಟ್ಟಿದ್ರು, ಈ ಮಾತೃಷಿ ಮಾತ್ರ ಹೊಟ್ಟೆ ತುಂಬಾ ಅನ್ನ ಹಾಕ್ತಾಳಪ್ಪ. ಎನ್ನದ್ದತ್ತು ಸುಕ್ಕಿಬ್ಬವ. ಗಂಗಾ, ಇದ್ಯಾಕ್ ನೀವ್ ಮನೆಗ್ ಬರ್ದೆ ನನ್ನಿಲ್ಲಿಗ್ ಬಾ ಅಂದ್ರಲ್ಲ? ಕೂತ್ಕೋ. ಮನೇಲಿ ಮಾತಾಡಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲಿಗೆ ಬಾ ಅಂದೆ. ನಾನು ಏನು ಹೇಳ್ದೆ ಬಂದಿದ್ದೀನಿ, ಬೇಗ ಹೋಗ್ಬೇಕು. ಈಗ ತಾನೇ ಬಂದಿದ್ಯಾ, ಆಗ್ಲೇ ಹೋಗೋ ಮತ್ತೆ ಯಾಕೆ? ಏನ್ ವಿಷಯ ಹೇಳಿ. ಗಂಗಾ, ನನಗ್ ನೀನ್ ಬಿಟ್ಟಿರಕ್ಕಾಗಲ್ಲ ಕಣೆ, ಅರ್ಥ ಮಾಡ್ಕೋ. ನನ್ಗೂ ಏನ್ ಆಸೆನಾ ನಿಮ್ಮನ್ ಬಿಟ್ಟಿರೋದಕ್ಕೆ. ದಿನ ರಾತ್ರಿ ನಿದ್ದೆ ಬರ್ದೆ ಎಷ್ಟು ಒದ್ದಾಡ್ತೀನಿ ಗೊತ್ತಾ. ಆಮೇಲೆ ಬೆಳಗಿನ ಜಾವದಲ್ಲಿ ಅದ್ ಯಾವ ಮಾಯದಲ್ಲಿ ನಿದ್ದೆ ಬರುತ್ತೋ ಗೊತ್ತಿಲ್ಲ. ಈ ನಡುವೆ ಎದ್ದೇಳ್ತಿರೋದೇ ತಡವಾಗಿ. ನೋಡು, ಅದಕ್ಕೇನೆ ನಾವಿಬ್ರು ಈ ತರ ಒದ್ದಾಡಬಾರ್ದು ಅಂತಾನೆ ಒಂದ್ ದಾರಿ ಕಂಡಿಡ್ದಿದೀನಿ. ಏನು? ಈಗ ತೂಕ ಹಾಕಕ್ಕೆ ತಕಡಿ ಬೇಕು, ಮಗುನ್ ತಗೋದಕ್ಕೆ ತೊಟ್ಲು ಬೇಕು, ನಾವಿಬ್ರು ಸೇರಿದ್ರು ಮಕ್ಕಳಾಗದಿರೋದಕ್ಕೆ ಇದು ಬೇಕು. ಏನಿದು? ನಿರೋದು. ಇದನ್ನ ಯೂಸ್ ಮಾಡಿದ್ರೆ ಮಕ್ಕಳಾಗ್ದಂಗ್ ಸುಖ ಅನ್ಭವಿಸ್ಬೋದು ಕಣೆ. ಅಯ್ಯಯ್ಯ, ನೀವಿಷ್ಟು ಪೋಲಿ ಅಂತ ಗೊತ್ತಿರ್ಲಿಲ್ಲ. ಇದ್ರಲ್ಲಿ ಪೋಲಿ ಏನ್ ಬಂತು? ಇಬ್ರು ಖಾಲಿ ಕೂತಿದ್ವಲ್ಲ, ಅದಕ್ಕೆ ಜಾಲಿಯಾಗಿರೋಣ ಅಂತಂದೆ. ತಪ್ಪಾ? ತಪ್ಪೆ. ಅಯ್ಯಯ್ಯೋ, ನೀವ್ ಹಿಂಗೆಲ್ಲ ಬಲವಂತ ಮಾಡ್ಬಾರ್ದು ಈ ವಿಷಯಕ್ಕೆ. ತಪ್ಪು. ದೇವ್ರು ಕಣ್ಕಿತ್ಕೊಬಿಡ್ತಾರೆ. ಮಾತ್ ಕೇಳ. ನೀವೇ ಕೈ ಬಿಟ್ಟಿಲ್ಲ ಅಂದ್ರೆ ನಾನ್ ಜೋರ ಕೂಕೊಂಡ್ಬಿಡ್ತೀನಿ. ಕೈ ಬಿಡಕ್ಕೆ ಕಣೆ ಕರಿತಾ ಇರೋದು. ಬೇಡ ರೀ, ಒಳ್ಳೇದಲ್ಲ. ನೀವ್ ಇನ್ನೊಂದ್ಸರಿ ಕರೆದ್ರೆ ನಾನ್ ಹಿಂಗೆಲ್ಲ ಬರಲ್ಲ. ಗಂಗಾ, ಹೋಗ್ಲಿ, ಪಾಪ ಅಂತ ಬಂದ್ರೆ ಏನೇನೋ ಹೇಳಿ ತಲೆ ತಿಂತಾರೆ. ಸ್ವಾಮಿಗಳು ಹೇಳಿರೋದು ಇವ್ರಿಗೆ ಅರ್ಥನೇ ಆಗಲ್ಲ. ಇಷ್ಟೊಂದು ವಿರೋಧನ ಕದ್ದು ಮುಚ್ಚಿ ಕಷ್ಟಪಟ್ಟು ತಂದಿದ್ದೆ ವೇಸ್ಟ್ ಆಯ್ತು.